ಮೊದಲ ಟಾರ್ಗೆಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆ. ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಸಿಗಿರೋದು ನಮ್ಮ ಪುಣ್ಯ. ಇದು ಅವರು ಚುನಾವಣಾ ಕಣಕ್ಕೆ ಧುಮುಕ್ತಾರೆ ಅಂತ ಗೊತ್ತಿದ್ದಾಗ್ಲೇನೆ ಡಾಕ್ಟರ್ ಮಂಜುನಾಥ್ ಗೆದ್ದಾಗಿದೆ. ಅಧಿಕಾರಿಗಳನ್ನ ಬೆದರಿಸುವುದೇನೆ ಒಬ್ಬ ಎಂಪಿಯ ಸಾಧನೆ ಅಂತ ಅನ್ಕೊಂಡಿರ್ತಕ್ಕಂಥ ಡಿ.ಕೆ. ಶಿವರಾಜ್ ಅವರಿಗೆ ವ್ಯಾಪಕವಾದ ವಿರೋಧ ಇದೆ. ಅವರು ಈ ಚುನಾವಣೆಯಲ್ಲಿ ತಳಮಟ್ಟದ ಫ್ರೈ ಆಗ್ತಾರೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ. ಯಾವುದೇ ಕಾರಣಕ್ಕೂ ಸ್ಟ್ರಾಂಗ್ ಕಾಂಪಿಟೇಟರ್ ಅಲ್ಲ. ಜೆಡಿಎಸ್ ಕಾರ್ಯಕರ್ತರ ಇವತ್ತಿನ ನಡೆ ಇದೆಯಲ್ಲ, ಅದು ಅವರಿಗೆ ನಡ್ಕ ಉಂಟಿಸಿದೆ. ಬರದಮಡಿ ಕಳಿ 3 ಲಕ್ಷಕ್ಕಿಂತ ಅಧಿಕ ಮತಗಳನ್ನ ಪಡ್ಕೊಳ್ತಾರೆ. ಸೇಡನ್ನ ತೀರ್ಸ್ಕೊಳ್ಳೋದಕ್ಕೆ ಜೆಡಿಎಸ್ ನ ಮತದಾರ, ಜೆಡಿಎಸ್ ನ ಮುಖಂಡ ಕಾಂಗ್ರೆಸ್ನ ಮೇಲಿನ ಆಕ್ರೋಶವನ್ನ ಹೊರಹಾಕೋದಕ್ಕೆ ಸರಿಯಾದ ಸಮಯ ಅಂತ ಕಾಯ್ತಾ ಇದ್ದಾನೆ. ಬೆಂಗಳೂರು ಗ್ರಾಮಾಂತರ ಮತದಾರ ಏನಿದ್ದಾರೆ ಹೊಸತನ್ನ ಬಯಸ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಪಡೆದಂತ ಮತಗಳನ್ನ ಯಾವುದೇ ಹಿಂದಿನ ಅಭ್ಯರ್ಥಿ ಪಡೆದಿರೋದಿಲ್ಲ. ದಾಖಲೆ ಮತದಿಂದ ಈ ಅಭ್ಯರ್ಥಿ ಗೆಲ್ತಾರೆ. ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಟಿವಿಯ ಲೋಕ ಸಂಚಾರ. ಲೋಕಸಭಾ ಚುನಾವಣೆ ಬಗ್ಗೆ ಜನಾಭಿಪ್ರಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜವೆಲ್ ಐಗೋಡ್. ಇವತ್ತು ನಿಮ್ಮ ಕರ್ನಾಟಕ ಟಿವಿ ಬೊಂಬೆಗಳ ನಾಡು ಚನ್ನಪಟ್ಟಣದಲ್ಲಿದೆ. ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಈ ಒಂದು ಕ್ಷೇತ್ರದ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಯಾರಾಗ್ತಾರೆ ಇಲ್ಲಿನ ಸಂಸದರು? ಈಗಾಗಲೇ ಈ ಕ್ಷೇತ್ರಕ್ಕೆ ಹಾಲಿ ಸಂಸದರಾಗಿ ಡಿ.ಕೆ. ಸುರೇಶ್ ಅವರು ಇದ್ದಾರೆ. ಹಾಗೆಯೇ BJP ಮತ್ತು JDS ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಅಂತಿಮವಾಗಿ ಮತದಾರ ಯಾರ ಪರವಾಗಿ ಒಲಿಯಲಿದ್ದಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ನಾನು ಚನ್ನಪಟ್ಟಣದಲ್ಲಿದ್ದೇನೆ. ಇಲ್ಲಿನ ಮತದಾರರನ್ನು ಕೇಳೋಣ ಬನ್ನಿ, ಅವರ ಮನದಾಳ ಏನಿದೆ ಅನ್ನೋದನ್ನು. ಎಸ್ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವು ಕೂಡ ಒಂದು. ಈ ವಿಧಾನಸಭಾ ಕ್ಷೇತ್ರಕ್ಕೆ MLA ಆಗಿ ಕುಮಾರಸ್ವಾಮಿ ಅವರಿದ್ದಾರೆ. ಹಾಗೆಯೇ ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಿ.ಕೆ. ಸುರೇಶ್ ಅವರು ಸಂಸದರಾಗಿದ್ದಾರೆ. ಸೊ ಸದ್ಯಕ್ಕೆ ಚನ್ನಪಟ್ಟಣದ ಮತದಾರ ಪ್ರಭು ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಗಳು, ಹಾಗೆಯೇ ಏನು ಸಂಸದರು ಈಗ ಹಾಲಿ ಇರುವಂಥ ಡಿ.ಕೆ. ಸುರೇಶ್ ಅವರು, ಹೇಗಿರುತ್ತೆ ಸರ್ ಈ ಒಂದು ಪೈಪೋಟಿ ಮತ್ತೆ ಸ್ಪರ್ಧಿಗಳಾಗಿ ಕಣಕ್ಕಿಳಿದಿರುವಂಥದ್ದು? ಇನ್ನೂ ನಾಮಿನೇಷನ್ ಆಗಿಲ್ಲ, ನಾಮಪತ್ರ ಆಗಿಲ್ಲ. ಅವರು ಚುನಾವಣಾ ಕಣಕ್ಕೆ ಧುಮುಕ್ತಾರೆ ಅಂತ ಗೊತ್ತಿದ್ದಾಗಲೇ ಡಾಕ್ಟರ್ ಮಂಜುನಾಥ್ ಗೆದ್ದಾಗಿದೆ. ಜನಮಾನಸದಲ್ಲಿ ಆಗಲೇ ಅವರು ಬೇರೂರಿದ್ದಾರೆ. ಚುನಾವಣೆ ನಾಮಪತ್ರ ಸಲ್ಲಿಸಿದ ನಂತರ ಇದು ಸ್ವೀಪ್ ಆಗುತ್ತೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಆಯ್ಕೆ ಡಾಕ್ಟರ್ ಮಂಜುನಾಥ್ ಆಗಿರ್ತಾರೆ. ಅತಿ ಹೆಚ್ಚಿನ ಮತ ಇರುತ್ತೆ. 3 ಲಕ್ಷಕ್ಕೂ ಅತಿ ಹೆಚ್ಚಿನ ಮತಗಳಿಂದ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ಪ್ರತಿಸ್ಪರ್ಧಿ ಅಲ್ಲವೇ ಅಲ್ಲ. ಕಾರಣ, ಸಜ್ಜನ ರಾಜಕಾರಣಿ ಮತ್ತು ಒಂದು ಹೈಪ್ ಇರ್ತಕ್ಕಂಥ ಸಜ್ಜನ ವ್ಯಕ್ತಿ ಮತ್ತು ಹೈಪ್ ಇರ್ತಕ್ಕಂಥ ಒಬ್ಬ ಡಾಕ್ಟರ್ ಮುಂದೆ ದುರಹಂಕಾರ, ದುರಾಡಳಿತ, ದರ್ಪ, ದೌರ್ಜನ್ಯವನ್ನು ಮತ್ತು ಅಧಿಕಾರಿಗಳನ್ನು ಬೆದರಿಸಿ ಕೆಲಸ ಮಾಡಿಸ್ತಕ್ಕಂಥ, ಅದು ಕೆಲಸ ಅಲ್ಲ, ತಾನು ಕ್ರೆಡಿಟ್ ತಗೊಳ್ಳೋದಕ್ಕೆ ಅಧಿಕಾರಿಗಳನ್ನು ಬೆದರಿಸೋದೇನೆ ಒಬ್ಬ MPಯ ಸಾಧನೆ ಅಂತ ಅಂದ್ಕೊಂಡಿರ್ತಕ್ಕಂಥ ಡಿ.ಕೆ. ಶಿವರಾಜ್ ಅವರಿಗೆ ವ್ಯಾಪಕವಾದ ವಿರೋಧ ಇದೆ. ತಳಮಟ್ಟದ ಕಾರ್ಯಕರ್ತ ಮತ್ತು JDSನ BJPಯ ಹೊಂದಾಣಿಕೆ ಇದೆಯಲ್ಲ, ಅದು ಈಗಾಗಲೇ ಅವ್ರಿಗೆ ನಡುಕ ಹುಟ್ಟಿಸಿದೆ. ಹಾಗಾಗಿ ಅವರು ಕುಕ್ಕರ್, ಸೀರೆ, ತವಾ ಫ್ರೈಗೆ ಹೋಗಿದ್ದಾರೆ. ಅವರು ಈ ಚುನಾವಣೆಯಲ್ಲಿ ತಳಮಟ್ಟದ ಫ್ರೈ ಆಗ್ತಾರೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ. ಹಾಗೆಯೇ ಏನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ ಅಂತ? ಡಿ.ಕೆ. ಸುರೇಶ್ ಅವರು ಕಳೆದ 2 ಬಾರಿ, ಹಾಗೆಯೇ ಬೈ ಎಲೆಕ್ಷನಲ್ಲಿ ಕೂಡ 3 ಬಾರಿ ಗೆದ್ದಂಥವ್ರು. ಸೊ ಅವರು ಒಂದು ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಅನ್ಸಲ್ವಂತ? ಯಾವುದೇ ಕಾರಣಕ್ಕೂ ಸ್ಟ್ರಾಂಗ್ ಕಾಂಪಿಟೇಟರ್ ಅಲ್ಲ. ಹೋದ ಚುನಾವಣೆಯಲ್ಲಿ, ಕಳೆದ ಬಾರಿ JDS ಅವ್ರಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟಿತ್ತು. JDS ಕಾರ್ಯಕರ್ತರ ಇವತ್ತಿನ ನಡೆ ಇದೆಯಲ್ಲ, ಅದು ಅವ್ರಿಗೆ ನಡ್ಕ ಉಂಟಿಸಿದೆ. ಮತ್ತು ಸಾಂಪ್ರದಾಯಿಕವಾದಂಥ BJP ಮತಗಳು ಅತಿ ಹೆಚ್ಚು ಈ ಸಾರಿ ಒಲವು ಇದೆ. ಮತ್ತು ಇವತ್ತಿನ ಸುಶಿಕ್ಷಿತ ಮತದಾರ ನೋಡ್ತಕ್ಕಂಥದ್ದು ಸುಶಿಕ್ಷಿತ ವ್ಯಕ್ತಿಗಳನ್ನು. ಪ್ರಜಾಪ್ರಭುತ್ವದಲ್ಲಿ ಸುಶಿಕ್ಷಿತ ಮತದಾರರು ಮುಂದೆ ಪ್ರಜಾಪ್ರಭುತ್ವದ ಅಡಿಗಲ್ಲಾಗಬೇಕು ಅಂತ ಮತ್ತು ಮೋದಿಯವರ ಕನಸಿದೆ ಈ ಬಾರಿ 400 ಮೀರಿ. ಅದರ ಮೊದಲ ಅಡಿಪಾಯ ಈ ಬೆಂಗಳೂರು ಗ್ರಾಮಾಂತರ ಆಗಿರುತ್ತೆ. ಒಂದು ಕರ್ನಾಟಕದ ಏಕಮಾತ್ರ ಕಾಂಗ್ರೆಸ್ ಸಂಸದ, ಅದೂ ಇಲ್ಲದೆ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಜಯಭರಿ ಬರೆಸ್ತದೆ. ಇದರ ಮುಂದುವರಿದ ಭಾಗವಾಗಿ ಡಾಕ್ಟರ್ ಮಂಜುನಾಥ್ ಅತಿ ಹೆಚ್ಚಿನ ಮತಗಳು, ಇವತ್ತು ಬರದಮಡಿ ಕಳಿ 3 ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಪಡ್ಕೊಳ್ತಾರೆ. ಕಾರಣ ಏನು ಅಂದರೆ JDS ಮತ್ತು BJPಯ ಮೈತ್ರಿ ಆ ಮಟ್ಟಿನ ನೆಲೆಗಟ್ಟನ್ನು ಪಡ್ಕೊಂಡಿದೆ. ಗಟ್ಟಿತನದ ಹೋರಾಟವಿದೆ. ಇವತ್ತಿನ JDS ಮತ್ತು BJP ಕಾರ್ಯಕರ್ತರ ಹೋರಾಟನ ನೀವು ನೋಡಬೇಕು, ಯಾವ ರೀತಿ ಹೋರಾಟ ಇದೆ ಅಂತ. ನೀವು ತಳಮಟ್ಟದಲ್ಲಿ ಹೋಗಿ
ಬೂತ್ ಮಟ್ಟದಲ್ಲಿ ಪ್ರಶ್ನೆ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟರ ಮಟ್ಟಿಗೆ ಇದೆ ಅಂತ. ಆ ಗಟ್ಟಿ ಹೋರಾಟದಿಂದನೇ ಡಿ ಕೆ ಸುರೇಶ್ ಗೆದ್ದಿದ್ದು ಹೋದ್ ಸಾರಿ JDSನ ಮತಗಳಿಂದ. ಇವತ್ತು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ JDSನ ಮತದಾರ, JDSನ ಮುಖಂಡ ಕಾಂಗ್ರೆಸ್ಸಿನ ಮೇಲಿನ ಆಕ್ರೋಶವನ್ನು ಹೊರಹಾಕೋದಕ್ಕೆ ಸರಿಯಾದ ಸಮಯ ಅಂತ ಕಾಯ್ತಾ ಇದ್ದಾನೆ. ಅದನ್ನು ಸಾಬೀತುಪಡಿಸ್ತಾರೆ ಈ ತಿಂಗಳ 26ನೇ ತಾರೀಕು. ಅದನ್ನು ಸಾಬೀತುಪಡಿಸ್ತಾರೆ. ಜೂನ್ 4ರಲ್ಲಿ ಬೂತ್ ಹೊಡೆದಾಗ ನಿಮಗೆ ಗೊತ್ತಾಗುತ್ತೆ. ಅತಿ ಹೆಚ್ಚಿನ ಮತ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಪಡೆದಂಥ ಮತಗಳನ್ನು ಯಾವುದೇ ಹಿಂದಿನ ಅಭ್ಯರ್ಥಿ ಪಡೆದಿರೋದಿಲ್ಲ. ದಾಖಲೆ ಮತದಿಂದ ಈ ಅಭ್ಯರ್ಥಿ ಗೆಲ್ತಾರೆ. ಓಕೆ, ತಾವು ಯಾವ ಊರಿನವರು ಸರ್? ಅಂದರೆ ಚನ್ನಪಟ್ಟಣ ಸಿಟಿಯವರ ಅಥವಾ ಹಳ್ಳಿಯವರ? ಹೇಗೆ? ನಾನು ಚನ್ನಪಟ್ಟಣ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರು ರಾಜು ಅಂತ. ಗ್ರಾಮಾಂತರ ಬಿಜೆಪಿ. ಯಾವ ಊರು ಬರುತ್ತೆ ತಮ್ಮದು? ತೂಬಿನಕೆರೆ. ಮತದಾರರು ಎಷ್ಟಿದ್ದಾರೆ ತಮ್ಮ? 730 ಮತದಾರರಿದ್ದಾರೆ. 90% ಮತವನ್ನು ನಾವು 95 ಮತವನ್ನು ಹಾಕಿಸ್ತೀವಿ. ಓಕೆ, ಖಂಡಿತ 95% JDS BJP ಮತಗಳು ಡಾಕ್ಟರ್ ಮಂಜುನಾಥ್ಗೆ ಬೀಳ್ತದೆ. ಎಸ್, ಇನ್ನೇನು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ, ರಾಷ್ಟ್ರೀಯ ಏನು ಗೃಹ ಸಚಿವರು ಅವ್ರು ಬರ್ತಾ ಇದ್ದಾರೆ ಚನ್ನಪಟ್ಟಣಕ್ಕೆ. ಸೊ ರೋಡ್ ಶೋ ಎಲ್ಲ ಇರುತ್ತೆ. ಹೇಗಿರುತ್ತೆ ಇವತ್ತಿನ ಒಂದು ತಯಾರಿ ಎಲ್ಲ ಹೇಗಿದೆ? ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ. ಅತಿ ಹೆಚ್ಚಿನ ಉತ್ಸಾಹದಿಂದ ಎಲ್ಲ ಪಾಲ್ಗೊಳ್ತಾ ಇದ್ದಾರೆ. ಮೊದಲ ಟಾರ್ಗೆಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆ. ಎಲ್ಲೂ ಆಗದೆ ಇರತಕ್ಕಂಥ ಪ್ರಚಾರವನ್ನು ಅಮಿತ್ ಶಾ ಕಾಲಿಡ್ತಾ ಇರ್ತಕ್ಕಂಥ ಈ ಶುಭ ಗಳಿಗೆಗೆ ಚನ್ನಪಟ್ಟಣ ತಾಲೂಕಿನ ಜನ ಸಾಕ್ಷಿ ಆಗ್ತಾ ಇದ್ದಾರೆ. ಅಮಿತ್ ಶಾ ಅವರ ತಯಾರಿ ಹೇಗಿದೆ ಅನ್ನೋದನ್ನು ನೀವು ನಿಮ್ಮ ಮಾಧ್ಯಮದ ಮೂಲಕ ನೋಡಬೇಕು. ಆ ಉತ್ಸಾಹವನ್ನು ನೀವು 5 ಗಂಟೆ ನಂತರ ನೋಡಿ. ಅಲ್ಲಿ ನಮ್ಮ ಅಭ್ಯರ್ಥಿಯ ಗೆಲುವು ಯಾವ ರೀತಿ ಇದೆ ಅನ್ನೋದನ್ನು ಬರೀಬೇಕಾಗುತ್ತೆ. ಓಕೆ, ಇನ್ನು ನಿಮ್ಮ ಚನ್ನಪಟ್ಟಣದ MLA ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮಾಜಿ ಮುಖ್ಯಮಂತ್ರಿಗಳು ಬೇರೆ, ಮತ್ತು ಈಗ ಮಂಡ್ಯದಿಂದ ಅವರಿಗೆ ಟಿಕೆಟ್ ಆಗಿರುವಂಥದ್ದು. ಸೊ ಮೈತ್ರಿ ಅಭ್ಯರ್ಥಿ ಕೂಡ. ಸೊ ಹೇಗಿರುತ್ತೆ ಈ ಒಂದು, ಅಂದರೆ ಈ ಕ್ಷೇತ್ರದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಮೊದಲನೇದಾಗಿ? ಹಾಗೆಯೇ ಹೇಗಿರುತ್ತೆ ಕುಮಾರಸ್ವಾಮಿ ಅವರ ಒಂದು ವರ್ಚಸ್ಸು ಈ ಒಂದು ಕ್ಷೇತ್ರದಲ್ಲಿ? ಏನು MP ಕ್ಯಾಂಡಿಡೇಟ್ ಆಗಿ ನಿಂತಿರುವಂಥ ಡಾಕ್ಟರ್ CN ಮಂಜುನಾಥ್ಗೆ ಎಷ್ಟರ ಮಟ್ಟಿಗೆ ಬೆಂಬಲ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡಿ. ಡಾಕ್ಟರ್ ಮಂಜುನಾಥ್ ಅವರ ಫ್ಯಾಮಿಲಿಯ ಒಬ್ಬ ಸದಸ್ಯರು. ಅತಿ ಹೆಚ್ಚು ಉತ್ಸಾಹದಿಂದ JDS ಕಾರ್ಯಕರ್ತರು ಇವತ್ತು ನಮ್ಮ ಜೊತೆಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿನ 2 ಬಾರಿ MLA ಆಗಿರ್ತಕ್ಕಂಥ ಡಾಕ್ಟರ್ ಕುಮಾರಸ್ವಾಮಿ ಅವರು ಇವತ್ತು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಮಂಡ್ಯದಲ್ಲಿ ನಿಲ್ತಾ ಇರ್ತಕ್ಕಂಥ ಉದ್ದೇಶ ಅಲ್ಲಿನ ಕಾರ್ಯಕರ್ತರ ಒತ್ತಡ ಮತ್ತು ರಾಷ್ಟ್ರೀಯ ನಮ್ಮ BJP ನಾಯಕರು ಮತ್ತು ರಾಷ್ಟ್ರೀಯ ವರಿಷ್ಠರಾದಂಥ ದೇವೇಗೌಡರ ಸಲಹೆ ಮೇರೆಗೆ ಅವರು ಮಂಡ್ಯದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಆ ಸ್ಪರ್ಧೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಈ ತಾಲೂಕಿನ ಜನ ಸ್ವಾಗತಿಸ್ತಾ ಇದ್ದಾರೆ ಅಂದರೆ ಪಕ್ಷ ಉಳಿಬೇಕು ಮತ್ತು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಮತಗಳು, ಅತಿ ಹೆಚ್ಚು ಸೀಟ್ಗಳು ಬರಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವರು ಮಂಡ್ಯವನ್ನು ವಶಪಡಿಸ್ಕೊಳ್ಬೇಕು ಅಂತ ನಿಂತಿದ್ದಾರೆ. ಹಾಗಾಗಿ ಎಲ್ಲ ರೀತಿಯ ತಯಾರಿ ಇದೆ. ಕುಮಾರಸ್ವಾಮಿಯವರು ಅತಿ ಹೆಚ್ಚಿನ ಉತ್ಸಾಹದಿಂದ ಮತ್ತು ಅವರ ಕಾರ್ಯಕರ್ತರು ಕೂಡ ಅತಿ ಹೆಚ್ಚಿನ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. BJPಗೆ ಅತಿ ಹೆಚ್ಚು ಮತಗಳನ್ನು ತಂದುಕೊಡೋದಕ್ಕೆ ಅವರೆಲ್ಲ ಶ್ರಮಿಸ್ತಾ ಇದ್ದಾರೆ. ಸರ್, ಹೇಗಿದೆ ಸರ್ ಲೋಕಸಭಾ ಈ ಒಂದು ಚುನಾವಣೆಯ ಒಂದು ಲೆಕ್ಕಾಚಾರ? ಅದರಲ್ಲೂ ಚನ್ನಪಟ್ಟಣದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ, ಅದರಲ್ಲಿ ಇದೊಂದು ವಿಧಾನಸಭಾ ಕ್ಷೇತ್ರ. ಒಟ್ಟಲ್ಲಿ ಚನ್ನಪಟ್ಟಣದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಬೆಂಗಳೂರು ಗ್ರಾಮಾಂತರ ಮತದಾರ ಏನಿದ್ದಾರೆ ಹೊಸತನ್ನು ಬಯಸ್ತಾ ಇದ್ದಾರೆ. ಈಗಾಗಲೇ 3 ಬಾರಿ ಸಂಸದರಾಗಿರುವವರು, 1 ಬಾರಿ ಯೋಗೇಶ್ವರರವರ ಬೆಂಬಲದಿಂದ 2 ಬಾರಿ, 1 ಬಾರಿ ಕುಮಾರಸ್ವಾಮಿ ಅವರ ಬೆಂಬಲದಿಂದ ಸಂಸದರಾಗಿದ್ದಾರೆ. ನಮ್ಮ ಅಭ್ಯರ್ಥಿಯಾದಂಥ ಮಂಜುನಾಥ್ ಅವರು ಏನು ನಾವು ವೈಟ್ ಪೇಪರ್ ಅಂತ ಹೇಳ್ತೀವೋ ಅಷ್ಟು ಪರಿಶೋಧಕರು. ಅವರು ಎಲ್ಲ ರೀತಿ ಕೆಲಸ ಮಾಡಿದ್ದಾರೆ. ಬಡಬಗರಿಗೆ ಏನಾದ್ರು ಉದ್ಯೋಗ ಸಿಕ್ಕಿದೆ ಅಂದರೆ ಇಡೀ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲೇ ಅವರು ಮಾಡಿದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ SSBಯಲ್ಲೂ ಕೂಡ ಆರ್ಟ್ ಆಪರೇಷನ್ ಮಾಡಿದಂಥ ಸ್ಟಂಟ್ ಅಳವಡಿಸಿಕೆ ಮಾಡಿದಂಥದ್ದು. ಮತ್ತು ಒಮ್ಮೆ ಹೇಳ್ತಾರೆ ಅವ್ರ ಸಂದರ್ಶನದಲ್ಲಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಕೀಮನ್ನು ನಮ್ಮ ಜಯದೇವದಲ್ಲಿ ಅಳವಡಿಸಿಕೊಳ್ಳಲು ನಾನು ಅಲ್ಲಿನ ಇತರ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರಿಗೆ 20 ಸರಿ ಫೋನ್ ಮಾಡಿರ್ತಾರೆ. ಆದರೆ ಅವ್ರು ಫೋನ್ ರಿಸೀವ್ ಮಾಡಿ ಆಯಿತು ಅಂತ ಹೇಳ್ತಾಯಿದ್ರೆ, ಕೊನೆಗೆ ನಮ್ಮ ಈ ಹಾಸ್ಪಿಟ್ಲ್ನ ಕಾರ್ಯದರ್ಶಿನ ಕೇಳ್ತಾರೆ ಇವರು, ಮಂಜುನಾಥ್ ಅವರು ಯಾವ ಕಮ್ಯುನಿಟಿಗೆ ಬರ್ತಾರೆ, ಇಷ್ಟೊಂದು ಒತ್ತಡ ಇರ್ತಾಕ್ತಾರಲ್ಲ ಅಂಬೇಡ್ಕರ್ ಸ್ಕೀಮ್ಗೆ ಅಂತ. ಆಗ ನಮ್ಮ ಮಂಜುನಾಥ್ ಅವರು ಹೇಳ್ತಾರೆ, ಮಾನವೀಯತೆಯ ಜಾತಿ ನಂದು ಅಂತ ಅಷ್ಟೊಂದು ದೊಡ್ಡ ಗುಣ ಮೆರೆದಿದ್ದಾರೆ. ಇವತ್ತು ನಮಗಾದರೂ ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಆಗಿ ಸಿಗಿರೋದು ನಮ್ಮ ಪುಣ್ಯ. ಇದು ನಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಗೆಲ್ಲಿಸಿ ಸಂಸದನ ಮಾಡಿ ಸಚಿವರನ್ನಾಗಿ ಮಾಡುವಂಥ ಅವಕಾಶ ನಮಗೆ ಭಗವಂತ ಒದಗಿಸ್ಕೊಟ್ಟಿದ್ದಾನೆ. ಮತದಾರರು ಅದನ್ನು ಕೇಳ್ತಾ ಇದ್ದಾರೆ. ಅದರಲ್ಲೂ JDS ಕಾರ್ಯಕರ್ತರು ಉತ್ಸಾಹ ತುಂಬಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಭಾಜಪ ಕಾರ್ಯಕರ್ತರು ಮನೆಗೆ ತೆರಳಿ ಮನವನ್ನು ಮುಟ್ತಿದ್ದಾರೆ. ಅದರಲ್ಲೂ
ಮಂಜುನಾಥ್ರವರು ಕ್ಯಾಂಡಿಡೇಟ್ ಆದ ತಕ್ಷಣ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಅವರವರೇ ಏನು ಮಾಡ್ತಾ ಇದ್ದಾರೆ, ಅವರೇ ವಾಲಂಟ್ರಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. 100 ಜನ ಹೋಗಿ ಕ್ಯಾನ್ವಾಸ್ ಮಾಡಿದ್ರೆ ಕೆಲವರು ಅಲ್ಲೇ ಮನೆಗಳಲ್ಲಿ ಹೋಗಿ ಮನೆಗಳನ್ನು ಮುಟ್ಟಿ ಮಂಜುನಾಥ ಈ ಸಲ ಬರಲೇಬೇಕು, ಅವ್ರು ಗೆಲ್ಲಲೇಬೇಕು, ಸಚಿವರಾಗಲೇಬೇಕು ಅಂತ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಜಯ ನಮ್ಮದೇ. ಡಾಕ್ಟರ್ CN ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿಯಾಗಿದ್ದರು. ಅವರಿಗೆ ರಾಜಕಾರಣ ಬೇಕಿತ್ತ? ಅವರಿಗೆ ಅಂದರೆ ಅಂಥ ವ್ಯಕ್ತಿಯನ್ನು ತಂದು ಈ ಕ್ಷೇತ್ರಕ್ಕೆ ನಿಲ್ಲಿಸುವಂಥ ಅಗತ್ಯತೆ ಇತ್ತ ಅಂತ ಅದೇ ಕ್ಷೇತ್ರದಲ್ಲಿ ಏನು ಆರೋಗ್ಯ ಕ್ಷೇತ್ರದಲ್ಲಿ ಇದ್ದು ಸೇವೆ ಸಲ್ಲಿಸ್ತಿದ್ರು ಅವರನ್ನು ತಂದು ಏನೋ ಒಂಥರ ರಾಜಕಾರಣಕ್ಕೆ ಇಳಿಸಿ ಇದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ ಮಾತುಗಳು. ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಭಾರತೀಯ ಜನತಾ ಪಕ್ಷ ಮೊದಲು ನಮ್ಮ ನಾಯಕರುಗಳಿಗೆ ಅಲ್ಲಲ್ಲೇ ಅಭ್ಯರ್ಥಿಯನ್ನಾಗಿ ಮಾಡ್ತಿದ್ರು. ಆನಂತರ ಹೊರಗಡೆಯಿಂದ ತಗೊಂಡು ಬಂದು ಅಭ್ಯರ್ಥಿಯಾಗಿ ಮಾಡ್ತಿದ್ರು. ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥ ಸಜ್ಜನರನ್ನು ಗುರುತಿಸಿ ಈಗ ಟಿಕೆಟ್ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಜಯಶಂಕರ್, ಆಮೇಲೆ ನಮ್ಮ ನಿರ್ಮಲಾ ಸೀತಾರಾಮನ್, ನಮ್ಮ ಆ ಹಾದಿಯಾಗಿ ಮಂಜುನಾಥ್ ಅವರನ್ನು ನಾವು ಪಡೆದಿದ್ದೇವೆ. ಇಲ್ಲಿ ದೇವೇಗೌಡರ ಪ್ರಭಾವ ಕೂಡ ಜಾಸ್ತಿ ಇದೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ. ದೇವೇಗೌಡರ ಆಶೀರ್ವಾದದಿಂದ ಈ ಸಲ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ. ಅವು JDSನ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೈತ್ರಿ ಆದದ್ದು ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಿದೆ. ಸರ್, ಒಂದೆಡೆ DK ಬ್ರದರ್ಸ್ ಅವರ ಒಂದು ಏನು ವರ್ಚಸ್ಸಿದೆ ಈ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಅಷ್ಟಿಲ್ಲದೆ 3 ಬಾರಿ DK ಸುರೇಶ್ ಅವರು ಗೆಲ್ತಾ ಇರಲಿಲ್ಲ. 1 ಬಾರಿ ಬೈ ಎಲೆಕ್ಷನ್ ಹಾಗೇನೆ 2 ಬಾರಿ ಎಲೆಕ್ಷನ್, ಟೋಟಲಿ 3 ಬಾರಿ ಗೆದ್ದಂಥವ್ರು. ಅವರು ಪ್ರಬಲ ಪೈಪೋಟಿ ಅಂತ ಅನ್ಸಲ್ವಾ? ಸ್ಪರ್ಧೆ ಇದೆ. 2 ಬಾರಿ ಯೋಗೇಶ್ವರ್ ಅವರು ಸಪೋರ್ಟ್ ಮಾಡಿದ್ರು ಇಲ್ಲಿ. ಕೊನೆ ಬಾರಿ ಲಾಸ್ಟ್ ಸಮಯದಲ್ಲಿ ಕುಮಾರಣ್ಣ ಸಪೋರ್ಟ್ ಮಾಡಿದರು. ಆದರೆ ಈ ಬಾರಿ ಮತದಾರ ನಿರ್ಧಾರ ಮಾಡಿದ್ದಾರೆ, ಒಬ್ಬ ಸ್ವಚ್ಛ ಆಡಳಿತಗಾರ, ಪ್ರಾಮಾಣಿಕ, ಅವರನ್ನು ಗೆಲ್ಲಿಸೋಣ ಅಂತ. ಪ್ರಾಮಾಣಿಕತೆ ಮತ್ತು ಸ್ವಚ್ಛ ಆಡಳಿತ ಮುಂದೆ ಯಾವುದೂ ನಡೆಯಲ್ಲ, ಹಣದ ಆಮಿಷಗಳು ಕೂಡ ನಡೆಯಲ್ಲ. ಹಾಗಾಗಿ ಮಂಜುನಾಥ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್, ಇನ್ನೊಂದು ಈ ಕ್ಷೇತ್ರದಲ್ಲಿ ಏನು ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂಥ 8 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದರಲ್ಲಿ 5ರಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿರುವಂಥ ಅಂದರೆ ಗೆಲುವನ್ನು ಪಡ್ಕೊಂಡಿರೋದು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೂ ಶಾಸಕರ ಬೆಂಬಲ ಕೂಡ ಇರುತ್ತೆ. ಎಸ್, ಅಫ್ಕೋರ್ಸ್ ಲೋಕಸಭಾ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ. ಆದರೂ ಕೂಡ ಏನು ಹೇಳ್ತೀರಾ? ಈ ಒಂದು ಶಾಸಕರ ಬೆಂಬಲ ಕೂಡ ಇರುತ್ತೆ, ಇದೊಂದು ಕಡೆ ಮುನ್ನಡೆ ಕಾದ್ಕೊಳ್ಳಲ್ವಾ ಕಾಂಗ್ರೆಸ್ಗೆ? ಇದು ಲೋಕಸಭಾ ಚುನಾವಣೆ. ಜನ ರಾಷ್ಟ್ರೀಯ ಭದ್ರತೆ ಮತ್ತು ಈ ಮೋದಿಯವರು ದೇಶವನ್ನು ನಡೆಸ್ಕೊಂಡ ರೀತಿ, ಮೋದಿಯವರ ಸ್ವಚ್ಛ ಆಡಳಿತ, ಪಾರದರ್ಶಕ ಆಡಳಿತವನ್ನು ಮೆಚ್ಚಿ ವಾಲಂಟಿಯರಾಗಿ ವೋಟ್ ಮಾಡೋ ಲಕ್ಷಾಂತರ ಮಂದಿ ಮತದಾರಿದ್ದಾರೆ. ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಶಾಸಕರಿದ್ದರೂ ಕೂಡ 5 ಶಾಸಕರವರು, ಆದರೆ ಜನ BJPಗೆ ಮತ ಹಾಕ್ತಾರೆ. ಯಾಕೆ ಅಂದರೆ ಇದು ರಾಷ್ಟ್ರೀಯ ಚುನಾವಣೆ, ರಾಷ್ಟ್ರೀಯ ಭದ್ರತೆಯ ಚುನಾವಣೆ. ಒಬ್ಬ ಸ್ವಚ್ಛವಾದ ಪ್ರಾಮಾಣಿಕವಾದಂಥ ಮಂಜುನಾಥ್ ಅವರು ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಅದೇ ನಮ್ಮ ಸೌಭಾಗ್ಯ. ಹಾಗಾಗಿ ಈ ಕ್ಷೇತ್ರನ 28ರಲ್ಲಿ ಮೊದಲನೇ ರಿಸಲ್ಟು ನಮ್ಮದೇ. ಓಕೆ, ಇನ್ನು BJP ಮತ್ತು JDS ಒಂದಾಗಿದೆ, ಕೇಸರಿ ಮತ್ತು ಹಸಿರು ಒಂದಾಗ್ಬಿಟ್ಟಿದೆ. ಈಗಾಗಲೇ ಕಾಣಿಸ್ತಾ ಇದೆ ಸಾಕಷ್ಟು ಬಾವುಟಗಳು ಕೂಡ. ಅಮಿತ್ ಶಾ ಅವರು ಇವತ್ತು ಬರಲಿದ್ದಾರೆ. ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಅವರ ಒಂದು ಈ ದಿನ ನಮ್ಮ ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾಜಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಕೂಡ ಬರ್ತಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣ ಕೂಡ ಬರ್ತಾ ಇದ್ದಾರೆ. ಇದು ಕಾರ್ಯಕರ್ತರ ಮನಸ್ಸುಗಳ ಸಮ್ಮಿಲನ. ಇದು ಕಾರ್ಯಕರ್ತರು ಅವರಾಗೆ ವಾಲಂಟಿಯರಾಗಿ ಈ ಸಾಯಂಕಾಲ ಒಂದು 25,000 ಜನಸಂಖ್ಯೆ ಸೇರ್ತಾರೆ. ಇದೇ ನಮ್ಮ ಗೆಲುವಿನ ಮೂಲ ಮಂತ್ರ. ಸರ್, ನೆಗೆಟಿವಿಟಿ ಕೂಡ ಇದೆ. ಹಿಂದೆ ಏನು JDS ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಮಾಡ್ಕೊಂಡಿತ್ತು. JDSಗೆ ಅನಿವಾರ್ಯತೆ ಬಿದ್ದಾಗ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಈ ಬಾರಿ ನಿಮ್ಮ ಮೈತ್ರಿ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋ ವಿಶ್ವಾಸ ಇದೆಯಾ? ದೇವೇಗೌಡಜಿಯವರು ಒಂದು ದೃಢ ನಿರ್ಧಾರವನ್ನು ಕೈಗೊಂಡರು. ದೇಶಕ್ಕೆ ಮೋದಿ ಅನಿವಾರ್ಯ, ಮೋದಿಯವರನ್ನು ನಾನು ಬೆಂಬಲಿಸಬೇಕು ಅಂತ ದೃಢವಾದ ನಿರ್ಧಾರವನ್ನು ಕೈಗೊಂಡು ನಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹಿರಿಯರು ಎಲ್ಲ ಕುಳಿತು ಮೈತ್ರಿ ಮಾಡ್ಕೊಂಡಿದ್ದಾರೆ. ಈ ಮೈತ್ರಿ ಯಾವುದೇ ಕಾರಣಕ್ಕೂ ಮುರಿದು ಬೀಳಲ್ಲ. ಈ ಸೂರ್ಯಚಂದ್ರ ಇರುವವರೆಗೂ ಈ ಮೈತ್ರಿ ಇರುತ್ತೆ. ಓಕೆ, ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸೀಟನ್ನು BJP ಮತ್ತು JDS ಅಲಯನ್ಸ್ ಅಂದರೆ ಮೈತ್ರಿ ಗೆಲ್ಲುತ್ತೆ ಅಂತ ನಿಮ್ಮ ವಿಶ್ವಾಸ ಇದೆ?
ಸರ್ 28ಕ್ಕೆ 28 ಗೆಲ್ತೀವಿ ಸರ್. 28 ಕೂಡ 28 ಕೂಡ. ಈ ಬಾರಿ ಈ ಒಂದು ಗ್ರಾಮಾಂತರ ಕ್ಷೇತ್ರ ಕೂಡ ಗೆಲ್ಲುವಂತ ನಿರೀಕ್ಷೆ. ನಾವು ಗ್ರಾಮಾಂತರ ಗೆಲ್ತೀವಿ ಅಂದೇಟ್ಗೆ 28 ಆಟೋಮೆಟಿಕ್ ಗೆಲ್ತೀವಿ. ರೈಟ್, ಬಟ್ ಆದ್ರೂ ಕೂಡ ಗ್ರಾಮಾಂತರವನ್ನ 100% ಗೆಲ್ತೀರಾ ಅನ್ನೋ ವಿಶ್ವಾಸ ಇದೆ ನಮ್ಗೆ ಅಂತ. ಹೌದು, 100%. ಓಕೆ, ಅಷ್ಟು ವಿಶ್ವಾಸ ಇದೆ. ನಮ್ಮ ಅಭ್ಯರ್ಥಿ, ನಮ್ಮ ನಾಯಕರುಗಳು ಅಷ್ಟು ಪ್ರಚಾರ ಮಾಡ್ತಿದ್ದಾರೆ. ಅಭ್ಯರ್ಥಿ ಪರ ಪ್ರಚಾರ ಮಾಡೋಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಇದ್ದಾರೆ. ಓಕೆ, ವಾಲಂಟಿಯರ್ಸ್ ಜಾಸ್ತಿ ಕೆಲಸ ಮಾಡಿದಾಗ, ಯಾವುದೇ ಫಲಾಪೇಕ್ಷೆ ಇಲ್ಲದೇ ಕೆಲಸ ಮಾಡಿದಾಗ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಎರಡು ಸಂಶಯ ಇಲ್ಲ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.